ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರೋವಂಥದ್ದು ಬ್ಲೌಸ್ನಲ್ಲಿ ಹಾರ್ಮೋಲ್ ಹೇಗೆ ತಗೋಬೇಕು, ಹಾಗೆಯೇ ಹಾರ್ಮೋಲ್ ಕಡಿಮೆ ಇತ್ತು ಜಾಸ್ತಿ ಇತ್ತು ಅಂತಂದರೆ ನಾವು ಅದನ್ನು ಹೇಗೆ ಹೆಚ್ಚಿಸ್ಕೊಳ್ಬೇಕು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಡೌಟ್ ಇದೆ. ಪ್ರತಿಯೊಂದಕ್ಕೂ ಕೂಡ ಹಾರ್ಮೋಲೇ ಕಾರಣ. ಹೇಗೆ ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ. ಉಕ್ಸ್ಪಟ್ಟಿ ಕಡೆ ಆಗ್ಬೋದು ಅಥವಾ ಕಾಜಾಪಟ್ಟಿ ಕಡೆ ಆಗ್ಬೋದು, ಚೆಸ್ಟ್ ಟೈಟ್ ಆಗ್ತಾಯಿದೆ ಅಂತಂದರೆ ನೀವು ಹಾರ್ಮೋಲ್ ಜಾಸ್ತಿ ಕಟ್ ಮಾಡಿಬಿಟ್ರೆ, ಇವಾಗ ನೋಡಿ ಇದು ಈ ಅಳತೆಗೆ ಬರಬೇಕು. ನೀವೇನಾದರೂ ಇಲ್ಲಿ ತನಕ ಕಟ್ ಮಾಡ್ತು ಅಂತಂದರೆ ಇಲ್ಲಿ ಬಟ್ಟೆ ಹೊಂಟೋಗುತ್ತೆ. ಬಟ್ಟೆ ಹೋದ್ರೆ ಏನಾಗುತ್ತೆ, ನಿಮಗೆ ಆಟೋಮೆಟಿಕಲಿ ಚೆಸ್ಟ್ ಟೈಟ್ ಆಗುತ್ತೆ. ಹಾಗೆಯೇ ಭುಜ ಜಾರ್ತಾ ಇದೆ ಅಂತಂದರೂ ಕೂಡ ಹಾರ್ಮೋಲೇ ಕಾರಣ ಆಗುತ್ತೆ. ಹಾಗೆಯೇ ನಿಮಗೆ ಸೈಡ್ ಫಿಟ್ಟಿಂಗ್ ಏನಾದರೂ ಸ್ಟ್ರೈಟ್ ಬರಲಿಲ್ಲ ಅಂತಂದರೂ ಕೂಡ ಹಾರ್ಮೋಲ್ ಜಾಸ್ತಿ ಅಥವಾ ಕಡಿಮೆ ಮಾಡಿದ್ರೆ ಆ ರೀತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇವತ್ತು ನಾನು ಹಾರ್ಮೋಲ್ ನಿಮಗೆ ಪರ್ಫೆಕ್ಟಾಗಿ ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದರಿಂದ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ನೀವು ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಕೂಡ ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ಕೋಬೋದು. ಓಕೆನಾ? ಭುಜ ಜಾರೋದು ಕೂಡ ಹಾರ್ಮೋಲ್ ಕರೆಕ್ಟಾಗಿ ಕಟಿಂಗ್ ಮಾಡಲಿಲ್ಲ ಅಂತಂದ್ರೇ. ಪ್ರತಿಯೊಂದಕ್ಕೂ ಕಾರಣ ಬ್ಲೌಸ್ನಲ್ಲಿರುವಂಥ 10-12 ಪ್ರಾಬ್ಲಮ್ಗಳಿಗೆ ಕಾರಣವೇ ನಮಗೆ ಹಾರ್ಮೋಲ್ ಒಂದು ಕರೆಕ್ಟಾಗಿ ಕಂಕ್ಳ ಹತ್ರ ಹೋಗಿ ಕೂತ್ಕೊಳ್ತು ಅಂತಂದರೆ ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಅನ್ನೋದು ಆಗುತ್ತೆ. ಅದಕ್ಕೋಸ್ಕರನೇ ನಾನು ಸಪ್ರೇಟ್ ಇದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಹಾರ್ಮೋಲ್ ಹೇಗೆ ತಗೋಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಈಸಿಯಾಗುತ್ತೆ. 3 ರೀತಿ ತೋರಿಸ್ಕೊಡ್ತೀನಿ. 3 ರೀತಿಲೂ ಕೂಡ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ನಾನು ಆಲ್ರೆಡಿ ಲೈನಿಂಗ್ನು ಕೂಡ ಇಟ್ಕೊಂಡಿದ್ದೀನಿ. ಫಸ್ಟು ಬ್ಲೌಸಲ್ಲಿ ಹೇಗೆ ಅಳತೆ ತಗೋಬೇಕು ಅಂತ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಈ ರೀತಿ ಬ್ಲೌಸ್ನ ಹೀಗೆ ಸ್ಟ್ರೈಟ್ ಇಟ್ಕೊಳ್ಳಿ, ಕರೆಕ್ಟಾಗಿ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಅಳತೆ ಟೇಪ್ನ ಏನು ಮಾಡಿ ಅಂತಂದರೆ, ಇವಾಗ ನಾರ್ಮಲಾಗಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀರ. ಇಲ್ಲಿ ನೋಡಿ, ಇಲ್ಲಿ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀರ. ಅದಾದಮೇಲೆ ನೀವು ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋದು ಅಲ್ವಾ. ಅದಕ್ಕೆ ಏನು ಮಾಡಿ ಅಂತಂದರೆ, ಈ ರೀತಿ ಬ್ಲೌಸ್ನ ಇಟ್ಕೊಂಡು ಈ ಸ್ಲೀವ್ಸ್ ಹತ್ರ ಈ ರೀತಿ ಸ್ಟ್ರೈಟ್ ಮಾಡಿ. ಹೀಗೆ ಇದು ಬಂದು ನಿಮಗೆ ಕರೆಕ್ಟಾಗಿ ಸ್ಟ್ರೈಟ್ ಬಂದು ಈ ರೀತಿ ರೌಂಡ್ ಶೇಪೇ ಬರಬೇಕು. ಇದನ್ನೇ ಇಟ್ಕೊಳ್ಳೋರು ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂತಂದರೆ, ಈ ರೀತಿ ಕ್ರಾಸಾಗಿ ಇಟ್ಕೊಳ್ತಾರೆ. ಕ್ರಾಸಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ನಿಮಗೆ ಜಾಸ್ತಿ ಬಂದುಬಿಡುತ್ತೆ. ಇದು ಗೊತ್ತಾಯ್ತಾ? ಈ ರೀತಿ ನೀವು ಇಟ್ಕೊಂಡ್ರೆ ನಿಮಗೆ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೇನು ಮಾಡಿ ಅಂತಂದರೆ, ಹೀಗೆ ನಾವು ಹಾರ್ಮೋಲ್ ಯಾವ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ, ನೋಡಿ ಎದೆ ಸುತ್ತಳತೆ ಹತ್ರ ಕೂಡ ಸ್ಟ್ರೈಟ್ ಬರಬೇಕು, ಇಲ್ಲೂ ಕೂಡ ಸ್ಟ್ರೈಟ್ ಬರಬೇಕು. ಆ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇದನ್ನು ಅಲ್ಲಿಗೇ ಇಟ್ಕೊಳ್ಳಿ. ನೋಡಿ, ಇಲ್ಲ ನಿಮಗೆ ಇನ್ನೂ ಅದು ಗೊತ್ತಾಗಲಿಲ್ಲ ಅಂತಂದರೆ, ಇಲ್ಲಿಂದ ನಮಗೆ ಎಲ್ಲಿಗೆ ಮಾರ್ಕ್ ಬಂದಿದೆ ಅಲ್ವಾ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ, ಹಾಗೆಯೇ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ನೋಡಿ, ಇದು ಬಂದು ಹಾರ್ಮೋಲ್ ಮಾರ್ಕ್ ಮಾಡ್ಕೊಂಡಿರೋದು ಅಲ್ವಾ. ಈಗ ಇದನ್ನು ಈ ರೀತಿ ಇಟ್ಕೊಳ್ಳಿ. ನೋಡಿ, 5.5 ಬಂದಿದೆ. ಇದು ಎಷ್ಟು ಇದೆ ಸುತ್ತಳತೆ ಬ್ಲೌಸು ತೋರಿಸ್ತೀನಿ ನೋಡಿ. ಉಕ್ಸ್ಪಟ್ಟಿ ಕಡೆ ತಗೊಂಡು ಅದನ್ನು ಕೂಡ 8.75 ಇಂಚು, ಇಲ್ಲ 9 ಇಂಚು, 36 ಎದೆ ಸುತ್ತಳತೆಗೆ 5.5 ಇಟ್ಟಿದ್ದೀನಿ. ಒಂದೊಂದು ಬ್ಲೌಸ್ ಏನಾಗುತ್ತೆ, ನೀವು ಕೇಳ್ಬೋದು 36 ಎದೆ ಸುತ್ತಳತೆ ಇರೋದಕ್ಕೆ 6.5 ಕೂಡ ನಾನು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. 36 ಎದೆ ಸುತ್ತಳತೆಗೆ 6.5 ಇಟ್ಟು ನಾನು ಕೂಡ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಬಟ್ ಏನಾಗುತ್ತೆ ಅಂತಂದರೆ, ಒಬ್ಬೊಬ್ರದ್ದು ಬಾಡಿ ಮೆಜರ್ಮೆಂಟ್ ಬಂದು ಒಂದೊಂದು ರೀತಿ ಇರುತ್ತೆ. ಬ್ಲೌಸ್ ಅನ್ನೋದು ಅಳತೆ ಕರೆಕ್ಟಾಗಿತ್ತು ಅಂತಂದರೆ ಆ ಬ್ಲೌಸ್ನ ಅವ್ರಿಗೆ ಹಾಕ್ಸಿ ನೋಡಿ. ಅದೇನಾದರೂ ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿದೆ ಅಂತಂದರೆ ಅದೇ ಅಳತೆನ ನೀವು ತಗೊಳ್ಳಿ. ಅವಾಗ ಏನಾಗುತ್ತೆ, ನೀವು ಬ್ಲೌಸ್ ಸ್ಟಿಚ್ ಮಾಡೋದು ಸರಿ ಹೋಗುತ್ತೆ. ಯಾವುದೇ ನೀವು ಒಂದು ಅಳತೆ ಬ್ಲೌಸ್ನ ಈಸ್ಕೊಳ್ತಾ ಇದ್ದೀರಾ ಅಂತಂದರೆ, ಹಳ್ಳಿಗಳಲ್ಲಿ ಏನಾದರೂ ಸ್ಟಿಚ್ ಮಾಡಿಸಿದ್ದಾರೆ, ಅವ್ರಿಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ, ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಅನ್ನೋದಾದರೆ ಫಸ್ಟ್ ಒಂದು ಸಲ ನೀವು ಅಳತೆನ ಹಾಕ್ಸಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಅದೇ ಬ್ಲೌಸ್ ಸರಿ ಇಲ್ಲ ಅಂತಂದರೆ ನೀವು ಸ್ಟಿಚ್ ಮಾಡಿರೋವಂಥದ್ದು ಕೂಡ ಸರಿ ಹೋಗೋದಿಲ್ಲ. ಆವಾಗ ನಿಮಗೇನೆ ಅವ್ರು ಏನಾದರೂ ಕಂಪ್ಲೇಂಟ್ ಹೇಳಿದ್ರೆ ನಿಮಗೆ ಕೂಡ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಹಾರ್ಮೋಲ್ನ ತಗೊಳ್ಳಿ. ನೋಡಿ, ಈ ರೀತಿ. ಓಕೆನಾ? ಇದು ಒಂದು ಮೆಥಡ್ ಆಯಿತು. ಈ ರೀತಿ ಕೂಡ ಹಾರ್ಮೋಲ್ನ ತಗೋಬೋದು. ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಹಾರ್ಮೋಲ್ ತಗೊಳ್ಳೋದು ಅಂತಂದು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಆಲ್ರೆಡಿ ನಾನು ಬ್ಲೌಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ. ಹಾಗೆ ನೋಡಿ, ಈ ರೀತಿ ಶೇಪ್ನು ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಕಟ್ ಮಾಡಿದ್ದೀನಿ. ಇದು ಶೇಪ್ ಕಟ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ. ಹಾರ್ಮೋಲ್ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂದರೆ, ಇವಾಗ ಲೈನಿಂಗ್ ಅಂದರೆ ಫಸ್ಟು ಬ್ಯಾಕ್ ಪಾರ್ಟ್ಗೆ ಆಗಲಿ ಫ್ರಂಟ್ ಈ ರೀತಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ. ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಬ್ಲೌಸ್ನಲ್ಲಿ ಸೈಡ್ ಬರುತ್ತೆ ನೋಡಿ. ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಬೆಲ್ಟ್ ಪಟ್ಟಿನೂ ಸೇರಿಸಿನೇ. ಬೆಲ್ಟ್ ಪಟ್ಟಿನ ಸೇರಿಸಿ ಸೈಡ್ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈ ರೀತಿ ನಾವು ಎಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸ್ಟ್ರೈಟ್ ಇಟ್ಕೊಂಡು ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದು ಕೂಡ ನಿಮಗೆ ಕರೆಕ್ಟಾಗಿಯೇ ಬರುತ್ತೆ. ಇದು ಬಂದು
ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಯಾಕಂತಂದರೆ ಇದು ಬೇರೆ ಬ್ಲೌಸು, ಇದೇ ಬ್ಲೌಸ್ ಅಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ ಅಷ್ಟೇ. ನೀವು ಸೈಡ್ ಫಿಟ್ಟಿಂಗಲ್ಲಿ ಇರುತ್ತೆ ಅಲ್ವಾ, ಅದನ್ನು ತಗೊಂಡು ಇಲ್ಲಿಟ್ಟು ಅಲ್ಲಿಂದ ಅದಕ್ಕಿಂತ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಆರ್ಮೋಲ್ ಹೇಗೆ ಇದೆ ಹಾಗೇ ಪರ್ಫೆಕ್ಟಾಗಿ ಬರುತ್ತೆ. ಬೆಟರ್ ಅಂತಂದರೆ ನೀವು ಇನ್ನೂ ನಿಮಗೆ ಗೊತ್ತಾಗಲಿಲ್ಲ, ನಿಮಗೆ ಸರಿ ಹೋಗ್ತಾ ಇಲ್ಲ ಅದು ನೀವು ಸ್ಟಿಚಿಂಗ್ ಮಾಡಿರೋವಂಥದ್ದು ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ಬಿಡಿ. ಅದು ಆಯಿತಾ, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಆರ್ಮೋಲ್ನ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ಮೆಥಡ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಹೀಗೆ ಅಂತ. ನೀವು ಬ್ಯಾಕ್ ಪಾರ್ಟಲ್ಲೇ ತಗೊಳ್ಳಿ. ಸೊ ಫ್ರಂಟಲ್ಲಿ ಏನಾದರೂ ನಿಮಗೆ ಮಾರ್ಕ್ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ಬ್ಯಾಕಲ್ಲೂ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ಬಿಡಿ. ಸೊ ನೋಡಿ ಹೀಗೆ, ಯಾಕಂತಂದರೆ ಬ್ಯಾಕಲ್ಲಿ ನಿಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ರೀತಿ ಭುಜದ ಮಧ್ಯದಿಂದನೇ ಹೀಗೆ ಇಟ್ಕೊಳ್ಳಿ. ನೋಡಿ ಹೀಗೆ 5.5 ಇಂಚು ಬರ್ತಾ ಇದೆಯಾ? ಸೊ 5.25 ಇಂಚು ಬರ್ತಾ ಇದೆ, ಯಾಕಂತಂದರೆ ನಾನು ಸ್ವಲ್ಪ ಕ್ರಾಸಾಗಿ ಹಾಕಿದ್ದೀನಿ, ಅದಕ್ಕೋಸ್ಕರ ಉಕ್ಸಿದೆ ಹಿಂದ್ಗಡೆ, ಅದಕ್ಕೋಸ್ಕರ ಅದು ಮಾರ್ಕ್ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ 5.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಇದರಲ್ಲಿ ನೀವು 6 ಇಂಚ್ ಏನಾದರೂ ಅಲ್ಲಿ ಬ್ಲೌಸಲ್ಲಿ ಕೊಡ್ತು, 6.25 ಇಂಚ್ ಕೊಡ್ತು ಅಂತಂದರೆ ಸೊ ನೋ ಪ್ರಾಬ್ಲಮ್. ಅಲ್ಲಿ ಎಷ್ಟಿರುತ್ತೆ, ಒಬ್ಬೊಬ್ರಿಗೆ ಏನಾಗುತ್ತೆ ಗೊತ್ತಾ, ಎದೆ ಸುತ್ತಳತೆ ಕಡಿಮೆ ಇರುತ್ತೆ, ಕಂಕ್ಳ ಹತ್ರ ಹಾರ್ಮೋಲ್ ಅನ್ನೋದು ಜಾಸ್ತಿ ಇರುತ್ತೆ. ಇನ್ನೂ ಕೆಲವೊಬ್ಬರಿಗೆ ಆರ್ಮೋಲ್ ಕಡಿಮೆ ಇರುತ್ತೆ, ಸೊ ಎದೆ ಸುತ್ತಳತೆ ಬಂದು ಜಾಸ್ತಿ ಇರುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಯಾವುದೇ ಫಾರ್ಮುಲಾ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಲೇಬೇಡಿ, ತಲೆನೇ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಅಳತೆ ಬ್ಲೌಸ್ ಹಾಕ್ಸ್ ನೋಡಿ, ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಕರೆಕ್ಟಾಗಿ ಏನಾದರೂ ಅಳತೆ ಬ್ಲೌಸ್ ಇದೆ ಅಂತಂದರೆ ಅದೇ ಅಳತೆ ಬ್ಲೌಸ್ನ ಅವ್ರಿಗೆ ಫಿಟ್ಟಿಂಗ್ ಮಾಡಿ ಕೊಡಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಇನ್ನು ಸುಮಾರು ಜನ ಕಂಪ್ಲೇಂಟ್ ಮಾಡ್ತಿರೋದು ಏನು ಗೊತ್ತಾ, ಚೆಸ್ಟ್ ಹತ್ರ ಟೈಟ್ ಆಗುತ್ತೆ ಅಂತ. ಇದು ಏನಕ್ಕೆ ಟೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ನೋಡಿ. ಈ ಹಾರ್ಮೋಲ್ ಅನ್ನೋದು ಇವಾಗ ಇದು 5.5 ಇದೆ ಅಲ್ವಾ, ಸೊ ಇದನ್ನು ನೀವು 6 ಕಟ್ ಮಾಡ್ಕೊಳ್ತೀರಾ. ಫಾರ್ಮುಲಾ ಪ್ರಕಾರ ಕಟ್ ಮಾಡ್ಕೊಂಡಿದ್ವಿ ಅಥವಾ ಬೇರೆ ಬ್ಲೌಸ್ನ ಕಟ್ ಮಾಡಿದ್ವಿ 6, ಅದು ಕರೆಕ್ಟ್ ಬಂದಿತ್ತು ಅಂದ್ಬಿಟ್ಟು ಇದಕ್ಕೂ ಕೂಡ 6 ಇಂಚನೇ ಕಟ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ನೀವು 6 ಇಂಚ್ ಕಟ್ ಮಾಡಿದಾಗ ಏನಾಯಿತು, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಹೊಂಟೋಗುತ್ತೆ. ಸೊ ಎಕ್ಸ್ಟ್ರಾ ಬಟ್ಟೆ ಹೋದಾಗ ಏನಾಗುತ್ತೆ, ನಿಮಗೆ ಚೆಸ್ಟ್ಗೆ ಬರೋದಿಲ್ಲ ಬಟ್ಟೆ, ಆವಾಗ ಏನಾಗುತ್ತೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಸೊ ಇನ್ನೊಂದು ರೀಸನ್ ಏನು ಗೊತ್ತಾ, ಇವಾಗ ನಾವು ಫ್ರಂಟಲ್ಲಿ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ, ಈ ಫ್ರಂಟಲ್ಲಿ ಈ ರೀತಿ ನೋಡಿ, ನಾನು ಇಲ್ಲೇ ತೋರಿಸ್ಕೊಡ್ತೀನಿ. ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ ನೋಡಿ, ಹೀಗೆ ಶೇಪ್ ಮಾರ್ಕ್ ಮಾಡ್ಕೋತೀವಿ ಅಲ್ವಾ. ಇದು ನೋಡಿ, ನಾನು ಇದು ಕರೆಕ್ಟ್ ಇದೆ. ಈ ರೀತಿ ಶೇಪ್ ಮಾರ್ಕ್ ಮಾಡ್ಕೊಂಡಾಗ ಕೆಲವೊಬ್ಬರು ಏನು ಮಾಡ್ಕೊಳ್ತಾರೆ, ಇದನ್ನು ಅರ್ಧ ಇಂಚ್ ತೊಗೊಂಡು ಹೀಗೇ ಕಟ್ ಮಾಡಿಬಿಡ್ತಾರೆ. ಸೊ ಅರ್ಧ ಇಂಚ್ ತೊಗೊಂಡು ಹೀಗೆ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಇಲ್ಲಿರೋಂಥ ಅರ್ಧ ಇಂಚು ಬಟ್ಟೆ ಹೊಂಟೋಗುತ್ತೆ. ಇಲ್ಲೇನಾಗುತ್ತೆ ನೋಡಿ, ಇವಾಗ ಇದು ನಾನೇ ಸ್ಟಿಚ್ ಮಾಡಿರೋ ಅಂಥ ಬ್ಲೌಸು. ಇದು ನೋಡಿ ಈ ರೀತಿ ಶೇಪ್ ಕೊಟ್ಟಿದ್ದೀನಿ, ಇಲ್ಲಿ ನಾನು 1 ಇಂಚ್ ತೆಗ್ದಿದ್ದೀನಿ. ಈಗ ಹಾಕೊಂಡಾಗಲೂ ಕೂಡ ಈ ರೀತಿ ಬ್ರಾಡಾಗಿ ಬರುತ್ತೆ ಅದು ನೋಡಿ, ಹೀಗೆ ಹಾಕೊಂಡಾಗಲೂ ಕೂಡ ಈ ರೀತಿ ರೌಂಡ್ ಶೇಪ್ ಬರುತ್ತೆ. ನಾವು ಇಲ್ಲಿ ಜಾಸ್ತಿ ಮಾಡ್ಬೋದು, ಬಟ್ ನೀವು ಇಲ್ಲಿ ಏನಾದರೂ ಹೀಗೇ ಕಟ್ ಮಾಡ್ಕೊಂಡ್ಬಿಟ್ರೆ ನೋಡಿ, ಹೀಗೆ ರೌಂಡ್ ಶೇಪ್ ಬರಲಿ ಅಂದ್ಬಿಟ್ಟು ಹೀಗೆ ಏನಾದರೂ ಕಟ್ ಮಾಡಿದ್ರೆ ಏನಾಯಿತು, ಇಲ್ಲಿ ಅರ್ಧ ಇಂಚು ಬಟ್ಟೆ ಹೋಗುತ್ತೆ. ಸೊ ಫ್ರಂಟಲ್ಲಿ ರೌಂಡ್ ಶೇಪ್ ತೆಗಿಬೇಕಾದ್ರೂ ನೀವು ಪರ್ಫೆಕ್ಟಾಗಿಯೇ ತೆಗಿಬೇಕು. ಇಲ್ಲಿ 1/2 ಇಂಚ್ ಬಟ್ಟೆ ಹೋದಾಗ ಏನಾಗುತ್ತೆ, ಆಟೋಮೆಟಿಕಲಿ ಇಲ್ಲಿ ಬಟ್ಟೆ ಇರೋದಿಲ್ಲ, ಹೀಗಿರುತ್ತೆ, ಇಲ್ಲಿ ಆಟೋಮೆಟಿಕಲಿ ಇಷ್ಟು ಬರುತ್ತೆ, ಆವಾಗ ಚೆಸ್ಟ್ ಹತ್ರ ಟೈಟ್ ಆಗುತ್ತೆ. ಸೊ ಓಕೆನಾ. ಆರ್ಮೋಲ್ ತಗೊಳ್ಳೋದು ಒಂದನ್ನು ಕಲ್ತ್ಕೋತು ಅಂತಂದರೆ ಇಡೀ ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಈ ರೀತಿ ಒಂದು ಸಲ ತಗೊಂಡು ಕಟಿಂಗ್ ಮಾಡಿ ನೋಡಿ, ಸರಿ ಬರುತ್ತೆ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ವೀಡಿಯೋ ಹೆಲ್ಪ್ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.